ಪ್ಲಾಸ್ಟಿಕ್ನ ನೀವು ವೇಸ್ಟ್ ಪ್ಲಾಸ್ಟಿಕ್ನ ನಿಮಗೆ ಬೇಡದೇ ಇರ್ತಕ್ಕಂಥ ಪ್ಲಾಸ್ಟಿಕ್ ಭೂಮಿಗೆ ಹಾಕಿದ್ರೆ ಅದು ಕೊಲೆ ಮಾಡಿದಷ್ಟೇ ಅಪರಾಧ. ಇದನ್ನು ಸುಟ್ಟರೆ ಅದು ಭೂಮಿಗೆ ಹಾಕಿದ್ರೆ ಕ್ಯಾನ್ಸರ್ ಕಾರಕ ಅಂತ ಹೇಳ್ತಾ ಇದ್ರು ಕೂಡ ಈ ರೀತಿ ತಂದಾಕ್ರೆ ಇನ್ನು ತಪ್ಪಲ್ವ ಇದು? ಜ್ಞಾನದಲ್ಲಿ ನನ್ನ ಒಂದು ಕಾನ್ಸಿಯಸ್ಸಲ್ಲಿ ನಾನು ಇದುವರೆಗೂ ಕೂಡ ಒಂದು ಪೇಪರ್ ನನ್ನ ಮಕ್ಳಿಗಾಗಲಿ ನನ್ನ ಹೆಂಡತಿ ಆಗಲಿ ನಮ್ಮ ಮನೆಯವ್ರು ಯಾರು ಬಿಸಾಕ್ತಂಗೆ ನೋಡ. ಮತ್ತು ಒಂದು ಕಡೆ ಸುಂದರವಾದ ಪರಿಸರದಲ್ಲಿ ನಾವು ಇವತ್ತಿದ್ದೀವಿ. ಎಷ್ಟು ಸುಂದರವಾಗಿದೆ ಅಂತಂದರೆ ನೀವು ಎತ್ತಾಗಿ ನೋಡಿದ್ರೆ ಅಷ್ಟರವರೆಗೂ ಗದ್ದೆ ಕಾಣ್ತಾ ಇದೆ ಆಯಿತಾ. ತೆಂಗಿನ ಮರಗಳು, ಹಣ್ಣಿನ ಗಿಡಗಳು ಅದ್ಭುತವಾಗಿದೆ. ಮತ್ತು ಬನ್ನಿ ಈ ಕಡೆ ನೋಡಿ, ಜರಿ ಏನು ಆ ಸೌಂಡ್ ಕೇಳೋಕ್ಕೆ ಒಂಥರ ಅದ್ಭುತ. ಈ ಕಡೆ ಒಂದು ಕಡೆ ಹಕ್ಕಿಗಳ ಚಿಲಿಪಿಲಿ ಅನ್ನೋದ, ಇನ್ನೊಂದು ಕಡೆ ನಾವೇ ಮನುಷ್ಯರು ಏನು ಮಾಡಿದ್ದೀವಿ ಅಂತಂದರೆ ಈ ರೀತಿ ಗಲೀಜು ಮಾಡಿದ್ದೀವಿ. ಇದು ಈ ರೀತಿ ಮಾಡ್ತಾ ಇರ್ತಕ್ಕಂಥದ್ದು ಸರಿನಾ? ನೀವೇ ಹೇಳಿ, ಇದು ತಪ್ಪಲ್ವ ಇದು? ಅದು ಯಾರೇ ಹಾಕಿರ್ಬೋದು ಆಯಿತಾ. ನಾನು ಮಾಡಿದ್ರು ತಪ್ಪೆ, ಯಾರು ಮಾಡಿದ್ರು ತಪ್ಪೆ. ಇಲ್ಲಿ ನಿಮಗೆ 99 ಭಾಗ ಪ್ಲಾಸ್ಟಿಕ್ಕನ್ನು ಚೆಲ್ಲಿದ್ದಾರೆ. ಏನಂತಂದರೆ ಇಲ್ಲಿ ಬಟ್ಟೆ ಒಗೆಯವ್ರು ಬರ್ಬೋದು, ಅಥವಾ ಏನೋ ಒಂದು ನಮ್ಮಂಗೆ ವಾಯುವಿಹಾರಕ್ಕೆ ಬಂದಿರ್ಬೋದು, ಅಥವಾ ನಮ್ಮಂಗೆ ಒಂದು ದಿನ ಟೈಮ್ ಪಾಸ್ ಮಾಡೋಕ್ಕೆ ಬಂದಿರ್ಬೋದು. ಎಲ್ಲನೂ ತಂದು ಇಲ್ಲಿ ಪ್ಲಾಸ್ಟಿಕ್ ಆಗಿ ಇದೊಂದೇ ಅಲ್ಲ ಎಲ್ಲ ಕಡೆ ನಾನು ಸುಮಾರು ಓಡಾಡೋ ಕಡೆ ಎಲ್ಲ ನೋಡ್ತಾ ಇರ್ತೀನಿ. ಎಷ್ಟು ಬೇಜಾರಾಗುತ್ತೆ ಅಂತಂದರೆ ಅಷ್ಟು ಬೇಜಾರಾಗುತ್ತೆ. ದಯಮಾಡಿ ಸ್ನೇಹಿತರೆ ಒಂದು ಮಾತು ಹೇಳ್ತೀನಿ ಕೇಳಿ. ನಿಮಗೆ ನಿಜವಾಗ್ಲೂ ದೇವ್ರ ಮೇಲೆ ನಂಬಿಕೆ ಇದ್ದರೆ ಓಕೆ, ದೇವ್ರು ನಂಬಲಿಲ್ಲ ಅಂದರೆ ಪ್ರಕೃತಿನೇ ದೇವರು ಅಂತ ನಂಬ್ತಿರಲ್ಲ. ಕೆಲವರು ಪ್ರಕೃತಿ ದೇವರಿಲ್ಲ ಅಂತ ಹೇಳ್ತೀರಿ, ಕೆಲವರು ದೇವರಿದ್ದಾನೆ ಅಂತ ನಂಬ್ತೀರಿ. ಯಾರೇ ಆಗಿರ್ಬೋದು, ನಿಮಗೆ ಇದು ನನಗೆ ದೇವ್ರ ಗುಡಿ ಇದ್ದಂಗೆ. ಈ ಭೂಮಿ ನಾನು ನಿಂತಿಲ್ಲ ದೇವ್ರ. ಇಂತಹ ನಾವು ನಂಬಿರ್ತಕ್ಕಂತಹ ದೇವರ ಗುಡಿಗೆ ಈ ರೀತಿ ಮಾಡೋದು ಎಷ್ಟು ಮಟ್ಟಿಗೆ ಸರಿ ನೀವು ಹೇಳಿ? ತುಂಬ ಬೇಜಾರಾಗ್ತಾಯಿದೆ. ಇದೊಂದೇ ವಿಚಾರ ಅಲ್ಲ ನಿಮಗೆ. ಈ ಏನಾಗುತ್ತೆ ಅಂತಂದರೆ, ಉದಾಹರಣೆಗೆ ನಾನು ನಿಮ್ಗೊಂದು ಉದಾಹರಣೆ ಕೊಡ್ತೀನಿ, ನಿಮ್ಗೊಂದು ಚಾಲೆಂಜ್ ಕೊಡ್ತೀನಿ. ನಿಮಗೆ ಇಲ್ಲಿ ಈ ರೀತಿ ಹಾಕಿರತಕ್ಕಂಥವ್ರು ಯಾರೇ ಆಗಿರ್ಬೋದು, ಇದೇ ಕಸವನ್ನು ತಗೊಂಡೋಗ್ಬಿಟ್ಟು ನಿಮ್ಮ ಮನೆ ಒಳಗಡೆ ಇಟ್ಕೊಳಕ್ಕಾಗತ್ತಾ? ಚೀತು ಅಂತ ಹೋಗ್ಬಿಟ್ಟು ಕಸದ ಗುಡ್ಡಿಗೆ ಹಾಕ್ತೀರಿ. ಕಸ ಅಂತಂದಮೇಲೆ ಇದು ದೇವ್ರಿದ್ದಂಗೆ. ಇದು ಅದನ್ನು ವ್ಯವಸ್ಥಿತವಾಗಿ ನೀವು ತೊಗೊಂಡೋಗಿ ಕೊಡಬೇಕಲ್ವಾ? ಪ್ಲಾಸ್ಟಿಕ್ಕನ್ನು ನೋಡಿ, ಒಂದು ದಯಮಾಡಿ ಹೇಳ್ತೀನಿ, ನಾನಿವತ್ತು ಬದ್ಧತೆ ಇಟ್ಕೊಂಡಿದ್ದೀನಿ. ನನಗೆ ಇದರ ಅರಿವಾದ ಮೇಲೆ, ಪ್ಲಾಸ್ಟಿಕ್ಕಿನ ಬಗ್ಗೆ ಅರಿವಾದ ಮೇಲೆ, ನಾನು ನನ್ನ ಒಂದು ತುಂಡು ಪ್ಲಾಸ್ಟಿಕ್ಕನ್ನು ಕೂಡ ನಾನು ಭೂಮಿಗೆ ಬಿಸಾಕಲ್ಲ. ಇದುವರೆಗೂ ಬಿಸಾಕಿಲ್ಲ. ನನ್ನ ಮೈ ಮರೆತು ಅಥವಾ ನನಗೆ ಗೊತ್ತಿಲ್ಲದೇ ಆಗಿರ್ಬೋದೇ ಹೊರತು, ನನ್ನ ಜ್ಞಾನದಲ್ಲಿ, ನನ್ನ ಒಂದು ಕಾನ್ಸಿಯಸ್ಸಲ್ಲಿ ನಾನು ಇದುವರೆಗೂ ಕೂಡ ಒಂದು ಪೇಪರ್ ನನ್ನ ಮಕ್ಳಿಗಾಗಲಿ ನನ್ನ ಹೆಂಡತಿ ಆಗಲಿ ನಮ್ಮ ಮನೆಯವ್ರು ಯಾರು ಬಿಸಾಕ್ತಂಗೆ ನೋಡ. ಮತ್ತು ಪ್ಲಾಸ್ಟಿಕ್ಕನ್ನು ಸುಟ್ಟಿಲ್ಲ ನನಗೆ ಗೊತ್ತಾದ ಮೇಲೆ. ಏನು ಮಾಡ್ತೀವಿ ಅಂತಾರೆ, ಡಸ್ಟ್ಬಿನ್ಗೆ ಹಾಕ್ತೀವಿ. ನಮ್ಮ ಮನೇಲಿ ಒಂದು ಪ್ಲಾಸ್ಟಿಕ್ಕಿಗೆ ಡಸ್ಟ್ಬಿನ್ ಇಟ್ಕೊಂಡಿದ್ದೀವಿ. ಅದರ್ವೈಸ್ ನಗರಸಭೆಯವರು ಗಾಡಿಗಳು ಬಂದಾಗ ಅದನ್ನು ರೀಸೈಕಲ್ಗೆ ಕೊಡ್ತೀವಿ ನಾವು. ಇದಿಷ್ಟು ನಾವು ಮಾಡಬೇಕಂತ ಇದು ಕಾನೂನಲ್ಲಿಲ್ಲ. ಆದರೆ ನಮ್ಮ ಭಾವನಾತ್ಮಕವಾಗಿ ನಾವು ತಿಳ್ಕೊಬೇಕು. ನಾವು ಮನುಷ್ಯರಲ್ಲ, ನಮಗೆಲ್ಲ ತಿಳುವಳಿಕೆ ಇದೆ ಅಲ್ವಾ? ಇವತ್ತೆಲ್ಲ ವಿದ್ಯೆ ಇದೆ. ಜೊತೆಗೆ ಎಷ್ಟೊಂದು ವೀಡಿಯೋಗಳಿದೆ ಪ್ಲಾಸ್ಟಿಕ್ ಬಗ್ಗೆ, ಎಷ್ಟೊಂದು ವೀಡಿಯೋಗಳಿದೆ. ಪ್ಲಾಸ್ಟಿಕ್ಕನ್ನು ಸುಟ್ಟರೆ ಅದು ಭೂಮಿಗೆ ಹಾಕಿದ್ರೆ ಕ್ಯಾನ್ಸರ್ ಕಾರಕ ಅಂತ ಹೇಳ್ತಾ ಇದ್ರು ಕೂಡ ಈ ರೀತಿ ತಂದಾಕ್ರೆ ಇನ್ನು ಯಾವ ರೀತಿ ನಿಮಗೆಲ್ಲ ಹೇಳಬೇಕು ಅಂತ ನನಗೆ ಅರ್ಥ ಆಗ್ತಿಲ್ಲ. ಇದು ಒಂದು ಪ್ರಕೃತಿಯ ನಾಡು. ಇದೇನು ತುಂಬ ಏನು ಕಾಡಲ್ಲ, ಇದು ಊರ ಹತ್ರದಲ್ಲಿರ್ತಕ್ಕಂಥದ್ದು. ಈ ರೀತಿ ಪ್ಲಾಸ್ಟಿಕ್ ತಂದಾಕರೆ ಹೆಂಗೆ ಆ ಪ್ರಕೃತಿ ಉಳ್ಕೊಳ್ಳುತ್ತೇಳಿ ನೀವೇ? ಇದೇನಾಗುತ್ತೆ, ಬೆಳ್ಕೊಂಡು ಹೋಗುತ್ತೆ. ಇದಿಷ್ಟೇ ಅಲ್ಲ, ಇದು ನೋಡಿ ಮುಂದಕ್ಕೆ ಹಂಗೆ ಬೆಳ್ಕೊಂಡು ಹೋಗುತ್ತೆ. ಎಲ್ಲೆಲ್ಲಿ ಬೇಕಲ್ಲಲ್ಲಿ ಪ್ಲಾಸ್ಟಿಕ್ ಬಿಸಾಕ್ತೀರಿ. ಇದನ್ನು ಯಾರಾದರೂ ಬಂದು ಬೆಂಕಿ ಹಚ್ಚಿದ್ರೆ ಸುಟ್ಟು ಭೂಮಿ ವಿಷ ಸೇರುತ್ತೆ. ಪಕ್ಕದಲ್ಲೇ ನದಿ ಆಯಿತಾ, ನದಿಗೆ ನೀರು ಹರ್ಕೊಂಡು ಹೋಗುತ್ತೆ. ಆ ವಿಷ ಮತ್ತೆ ಗಿಡಗಳಿಗೆ ಸೇರ್ಕೊಳ್ಳುತ್ತೆ, ಗದ್ದೆಗೆಲ್ಲ ಹೋಗುತ್ತೆ, ಮತ್ತು ಕುಡಿಯೋ ನೀರಿಗೂ ಅದೇ ಹೋಗುತ್ತೆ. ಇದೆಷ್ಟರ ಮಟ್ಟಿಗೆ ಸರಿ ನನಗಂತೂ ಇದೆ. ಈ ವಿಚಾರಗಳಲ್ಲಿ ಯಾವ ರೀತಿ ಜನರಿಗೆ ಬುದ್ಧಿ ಹೇಳಬೇಕು ಅಂತ ನನಗಂತೂ ಗೊತ್ತಾಗ್ತಿಲ್ಲ. ತುಂಬ ಇದ್ರ ಬಗ್ಗೆ, ಈ ವಿಚಾರದ ಬಗ್ಗೆ ತುಂಬ ನನಗೆ ಬೇಸರ ಇದೆ, ಕೋಪ ಇದೆ ಜನಗಳ ವಿಚಾರದಲ್ಲಿ. ಅದು ಹೇಗೆ ನೀವು ಪ್ಲಾಸ್ಟಿಕ್ಕನ್ನ ತಂದು ಈಗ ಈ ರೀತಿ ಇಟ್ಬಿಡ್ತೀರಿ ಅಂತ ನನಗಂತೂ ಆಗ್ತದೆ. ನೋಡಿ, ನಾನು ಏನು ಗೊತ್ತಾ, ಪ್ಲಾಸ್ಟಿಕ್ಕನ್ನ ನೀವು ಬಿಸಾಕಬೇಕು ಅಂತ ದಯಮಾಡಿ ಇಲ್ಲೆಲ್ಲೋ ಬಂದ್ರಿ ಅಂತ ಇಟ್ಕೊಳ್ಳಿ, ಒಂದು ಸಪ್ರೇಟ್ ಒಂದು ಕ್ಯಾರಿ ಬ್ಯಾಗ್ ಇಟ್ಕೊಂಡು, ಕಾರೋ ಗಾಡಿನೋ ಬಂದಿರ್ತಾರೋ ಕೈಯಲ್ಲಿ ಇಟ್ಕೊಂಡೋಗಿ ನೀವು ನಗರಸಭೆ ಎಲ್ಲಿ ಗುರುತು ಮಾಡಿರ್ತಾರೋ ಅಲ್ಲಿಗೆ ತೊಗೊಂಡೋಗಿ ಹಾಕ್ಬೇಕು. ಅಥವಾ ನಗರಸಭೆಯವ್ರ ಗಾಡಿಗಳು ಬಂದಾಗ ಅಲ್ಲಿ ಹಾಕಬೇಕು. ಅದರ್ವೈಸ್ ನೀವೇ ಪ್ಲಾಸ್ಟಿಕ್ನ ಕಲೆಕ್ಟ್ ಮಾಡಿಕೊಂಡು ಅದನ್ನು ಕ್ರೋಢೀಕರಿಸಿ ಪ್ಲಾಸ್ಟಿಕ್ ರಿಟರ್ನ್ ತೊಗೋತಾರಲ್ಲ, ಅಲ್ಲಿ ಕೊಟ್ಟು ನೀವು ಹಣವನ್ನು ಪಡಿಬೋದು. ಅದು ಬಿಟ್ಬಿಟ್ಟು ಪ್ರಕೃತಿ ಮಡಿಲಿಗೆ ಹಾಕಿದ್ರೆ ನನ್ನ ಪ್ರಕಾರ ಒಂದು ಮಾತು ಹೇಳ್ತೀನಿ, ನನ್ನ ವೈಯಕ್ತಿಕವಾಗಿ ನನಗೆ ಭಾವನಾತ್ಮಕ ನಾನು ಮಾತಾಡ್ತಾನೆ ಇವತ್ತು. ನೀವೇನಾದರೂ ಪ್ಲಾಸ್ಟಿಕ್ನ ನೀವು ವೇಸ್ಟ್ ಪ್ಲಾಸ್ಟಿಕ್ನ ನಿಮಗೆ ಬೇಡದೇ ಇರ್ತಕ್ಕಂಥ ಪ್ಲಾಸ್ಟಿಕ್ ಭೂಮಿಗೆ ಹಾಕಿದ್ರೆ ಅದು ಕೊಲೆ ಮಾಡಿದಷ್ಟೇ ಅಪರಾಧ. ಕಾನೂನಾತ್ಮಕವಾಗಿ ಇಲ್ಲದೇ ಇರ್ಬೋದು, ಕೊಲೆ ಮಾಡಿದಷ್ಟೇ ಪಾಪ ಸುತ್ತಕೊಳ್ಳುತ್ತದು. ನೀವು ಪ್ಲಾಸ್ಟಿಕ್ಕನ್ನ ಈ ರೀತಿ ಬಿಸಾಕ ಪಾಪ ಸುತ್ತಕೊಳ್ಳುತ್ತೆ ಗ್ಯಾರಂಟಿ. ಇದೊಂದು ಗಮನದಲ್ಲಿಟ್ಕೊಳ್ಳಿ ದಯಮಾಡಿ. ತುಂಬ ಬೇಸರದಲ್ಲಿ ಮಾತಾಡ್ತಾನೆ. ನಾನು ಇಷ್ಟ ತನಕ ತುಂಬ ಚೆನ್ನಾಗಿ ಆರಾಮಾಗಿ ಎಂಜಾಯ್ ಮಾಡ್ತಾಯಿದ್ದೆ ಪ್ರಕೃತಿ ನಡುವೆ. ಈ ಕಡೆ ಹಿಂಗೆ ಸುಮ್ಮನೆ ಕಣ್ಣಾಯಿಸ್ತೀವಿ, ಎಲ್ಲ ತಂದು ಇಲ್ಲಿ ಗುಡ್ಡೆ ಹಾಕೋರೆ. ನೀವು ಗಮನಿಸಿದ್ರೆ ನಾವು ನಮ್ಮ ವೀಡಿಯೋದಲ್ಲಿ ನಾವೆಲ್ಲೂ ಕೂಡ ಪ್ಲಾಸ್ಟಿಕ್ಕನ್ನು ತಂದಿಲ್ಲ. ಇನ್ ಕೇಸ್ ತಂದರೂ ಕೂಡ ನಾವೇನು ಮಾಡ್ತೀವಿ, ಅದನ್ನು ನಿಮಗೆ ಒಂದು ಪ್ರಮಾಣ ಮಾಡ್ತಾಯಿನಿ, ನಾನು ಭೂಮಿಗೆ ಬಿಸಾಕಲ್ಲ ಆಯಿತಾ. ನಾನೇನಿದ್ರು ನನ್ನ ಚೀಲದಲ್ಲಿ ಅಥವಾ ಬ್ಯಾಗಲ್ಲಿ ಹಾಕ್ಕೊಂಡೋಗಿ ಮತ್ತೆ ನಾನು ರೀಸೈಕಲ್ಗೆ ಕೊಡ್ತೀನಿ. ಯಾವುದೇ ಕಾರಣಕ್ಕೂ ಭೂಮಿಗೆ ಬಿಸಾಕಲ್ಲ, ಸುಡಲ್ಲ ಅದನ್ನು. ಈ ಒಂದು ವಿಚಾರವನ್ನು ದಯಮಾಡಿ ಶೇರ್ ಮಾಡಿ ಎಲ್ರಿಗೂ ಕಡೆ. ಇದು ನಮ್ಮ ಮಂಡ್ಯದಲ್ಲೇ ಅಥವಾ ಎಲ್ಲೋ ಒಂದು ಕಡೆ ಅಂತ ಅಲ್ಲ ನಾನು ಹೇಳ್ತಾ ಇದ್ದೀನಿ. ನೀವೆಲ್ಲರೂ ಹೋಗ್ರಿ, ಇದನ್ನು ನಮ್ಮ ಯಾವುದೇ ಜಾಗಕ್ಕೆ ಹೋದರೂ ಇದೊಂದು ಭಾರತದಲ್ಲಿ ಒಂದು ಪಿಡುಗಾಗ್ಬಿಟ್ಟೈತೆ ಇದೊಂದು.
ಇದು ದಯಮಾಡಿ ನಿಲ್ಲಿಸ್ಬೇಕು. ಪರಿಸರ ಪ್ರೇಮಿಗಳು ಎಲ್ಲರೂ ಕೂಡ ಇದನ್ನು ಜಾಗೃತಿ ಮೂಡಿಸ್ತಾ ಇದ್ದಾರೆ. ಆಲ್ರೆಡಿ ಪಾಪ ಅವ್ರಿಗೆ ಎಷ್ಟು ವೀಡಿಯೋಗಳು ಮಾಡ್ತಾರೆ, ಎಷ್ಟು ವಿಚಾರಗಳ ದಾರಗಳನ್ನು ಹಂಚ್ಕೋತಾ ಇದ್ದಾರೆ ಅಂತ ಅವ್ರಿಗೆಲ್ರಿಗೂ ಸಾವಿರದ ಶರಣು. ಇಷ್ಟೆಲ್ಲ ಆದರೂ ಕೂಡ, ಇಷ್ಟೆಲ್ಲ ಅವೇರ್ನೆಸ್ ಕೊಟ್ಟರು ಕೂಡ, ಜಾಗೃತಿ ಮೂಡಿಸಿದ್ರು ಕೂಡ ನಮ್ಮ ಜನಗಳ ಬುದ್ಧಿ ಕಲಿಲ್ಲ ಅಂದರೆ ನಾವು ಇನ್ನೇನು ಹೇಳೋಣ? ಇದಕ್ಕೆ ಸರ್ಕಾರ ಒಂದು ಕಾನೂನು ತರಬೇಕಾ ಅಥವಾ ಇದಕ್ಕೇನಾರು ಮಾಡಬೇಕಾ? ಗೊತ್ತಿದೆಲ್ಲ ಪ್ಲಾಸ್ಟಿಕ್ ಡೇಂಜರ್ ಅಂತ ಗೊತ್ತು, ಬಿಸಾಕ್ಬೇಡಿ ಅಷ್ಟೇ. ದಿಸ್ ಇಸ್ ಒಂದು ಸಿಂಪಲ್ ಕಾಮನ್ ಸೆನ್ಸ್ ಇದು ಅಷ್ಟೇ. ಪ್ಲಾಸ್ಟಿಕ್ ವಿಷ, ಅದನ್ನು ಬಿಸಾಕಬಾರ್ದು, ಸುಡಬಾರ್ದು, ತೊಗೊಂಡೋಗಿ ರೀಸೈಕಲ್ ಕೊಡಬೇಕು. ನಗರಸಭೆ ಬಂದ ನಗರಸಭೆ ಕೊಡಿ, ಇಷ್ಟೇ, ಇನ್ನೇನಿಲ್ಲ. ಇದಿಷ್ಟು ಈ ವಿಚಾರ. ದಯಮಾಡಿ ಯಾರು ಕೂಡ ನಾನೇನಾದ್ರು ಉದ್ವೇಗವಾಗಿ ಮಾತಾಡಿದ್ರೆ ದಯಮಾಡಿ ಯಾರು ಬೇಜಾರು ಮಾಡ್ಕೊಬಿಡಿ. ತುಂಬ ಬೇಸರದಿಂದ ಈ ವಿಡಿಯೋವನ್ನು ನಿಮ್ಮ ಜೊತೆ ಹಂಚ್ಕೋತಾ ಇದ್ದೀನಿ. ನಮಸ್ಕಾರ.